ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಇಂದು ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ, ಇನ್ನು ಪ್ರಮುಖ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ, ಇನ್ನು ತಜ್ಞರ ಅಭಿಪ್ರಾಯದ ಪ್ರಕಾರ ಯಾವ ದಿನದಲ್ಲಿ ನಾವು ಚಿನ್ನವನ್ನು ಖರೀದಿ ಮಾಡಿದರೆ ಸೂಕ್ತ ಅನ್ನೋದ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ, ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಅಪ್ಡೇಟ್ನ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ಗಳನ್ನ ಪ್ರತಿನಿತ್ಯ ತಿಳ್ಕೊಳ್ಳಿ. ಇದರ ಜೊತೆಗೆ ನಿಮ್ಮ ರಾಶಿ ಭವಿಷ್ಯದ ಬಗ್ಗೆ ತಿಳ್ಕೋಬೇಕು ಅಥವಾ ಅಸ್ಟ್ರಾಲಜಿ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ಬೋದು, ಯಾಕಂದರೆ ಅಸ್ಟ್ರಾಲಜಿ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವ್ರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಇಂದು 24 ಕ್ಯಾರೆಟ್ 1 ಗ್ರಾಮ್ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಅದೇ ರೀತಿ 22 18 ಕ್ಯಾರೆಟಲ್ಲೂ ದರ ಎಷ್ಟಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ನಿನ್ನೆಗೆ ಹೋಲಿಕೆಯನ್ನು ಮಾಡಿದರೆ ಇಂದಿನ ದಿನ ಚಿನ್ನ ಏರಿಕೆಯಾಗಿದೆಯಾ ಅಥವಾ ಇಳಿಕೆಯಾಗಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಓಕೆ, 24 ಕ್ಯಾರೆಟ್ 1 ಗ್ರಾಮ್ ಚಿನ್ನದ ಬೆಲೆ 9,883 ರೂಪಾಯಿ. ಅಂದರೆ ನಿನ್ನೆ ಬೆಲೆ ಸ್ನೇಹಿತರೆ 9,873 ರೂಪಾಯಿ, ಅಂದರೆ 10 ರೂಪಾಯಿ ಬದಲಾವಣೆಯನ್ನು ನೀವು ನೋಡ್ತಾ ಇರ್ಬೋದು. ಇನ್ನು 18 ಕ್ಯಾರೆಟ್ ಚಿನ್ನದ ದರವನ್ನು ನೋಡೋದಾದರೆ 79,064 ರೂಪಾಯಿ. ನಿನ್ನೆಯ ಬೆಲೆ 78,984 ರೂಪಾಯಿ, ಅಂದರೆ 80 ರೂಪಾಯಿ ಜಾಸ್ತಿ ಆಗಿದೆ ನಿನ್ನೆಗೆ ಹೋಲಿಕೆಯನ್ನು ಮಾಡಿದ್ದಾರೆ. ಇನ್ನು 10 ಗ್ರಾಮ್ ಚಿನ್ನದ ಬೆಲೆ 98,830. ನಿನ್ನೆಯ ಬೆಲೆ 98,730, ಅಂದರೆ 100 ರೂಪಾಯಿ ಬದಲಾವಣೆಯನ್ನು ನೀವು ನೋಡ್ತಾ ಇರ್ಬೋದು. ಇನ್ನು 100 ಗ್ರಾಮ್ ಚಿನ್ನದ ಬೆಲೆ 9,88,300. ಇಂದಿನ ಬೆಲೆ ನಿನ್ನೆಯ ಬೆಲೆ 9,87,300, ಅಂದರೆ 1,000 ರೂಪಾಯಿ ಜಾಸ್ತಿ ಆಗಿದೆ ಸ್ನೇಹಿತರೆ. ಇನ್ನು 22 ಕ್ಯಾರೆಟ್ ಚಿನ್ನದ ದರವನ್ನು ನೋಡೋದಾದರೆ 1 ಗ್ರಾಮ್ ಚಿನ್ನದ ಬೆಲೆ 9,060. ಇಂದಿನ ಬೆಲೆ ನಿನ್ನೆಯ ಬೆಲೆ 9,050, ಅಂದರೆ 10 ರೂಪಾಯಿ ಬದಲಾವಣೆಯನ್ನು ನೋಡ್ತಾ ಇರ್ಬೋದು 22 ಕ್ಯಾರೆಟ್ 1 ಗ್ರಾಮ್ ಚಿನ್ನದ ಬೆಲೆಯಲ್ಲಿ. ಇನ್ನು 8 ಗ್ರಾಮ್ಗೆ 72,480 ಇಂದಿನ ಬೆಲೆ. ನಿನ್ನೆಯ ಬೆಲೆ 72,400, ಅಂದರೆ 80 ರೂಪಾಯಿ ಬದಲಾವಣೆಯನ್ನು ನೋಡ್ತಾ ಇರ್ಬೋದು, ಜಾಸ್ತಿಯಾಗಿದೆ. ಇನ್ನು 10 ಗ್ರಾಮ್ ಚಿನ್ನದ ಬೆಲೆ 22 ಕ್ಯಾರೆಟ್ ಆಭರಣದ ಚಿನ್ನದ ಬೆಲೆ 90,600 ಇಂದಿನ ಬೆಲೆ. ನಿನ್ನೆಯ ಬೆಲೆ 90,500, ಅಂದರೆ 100 ರೂಪಾಯಿ ಜಾಸ್ತಿಯಾಗಿದೆ ನಿನ್ನೆಗೆ ಹೋಲಿಕೆಯನ್ನು ಮಾಡಿದ್ದಾರೆ. ಇನ್ನು 100 ಗ್ರಾಮ್ಗೆ 9,06,000 ಹಿಂದಿನ ಬೆಲೆ. ನಿನ್ನೆಯ ಬೆಲೆ 9,05,000, ಅಂದರೆ 1,000 ರೂಪಾಯಿ ಜಾಸ್ತಿಯಾಗಿದೆ ಸ್ನೇಹಿತರೆ. ಅದೇ ರೀತಿ 18 ಕ್ಯಾರೆಟ್ ಖರೀದಿ ಮಾಡುವವರು ಬಹಳಷ್ಟು ಜನ ಇದ್ದಾರೆ ಅಂತಲೇ ಹೇಳ್ಬೋದು, ಅವ್ರಿಗೂ ಕೂಡ ಅಪ್ಡೇಟ್ಸ್ನ ತಿಳಿಸ್ಬಿಡೋಣ. 1 ಗ್ರಾಮ್ ಚಿನ್ನದ ಬೆಲೆ 7,413 ಇಂದಿನ ಬೆಲೆ. ನಿನ್ನೆಯ ಬೆಲೆ 7,405, ಅಂದರೆ 8 ರೂಪಾಯಿ ಜಾಸ್ತಿಯಾಗಿದೆ 18 ಕ್ಯಾರೆಟ್ 1 ಗ್ರಾಮ್ಗೆ. ಇನ್ನು 8 ಗ್ರಾಮ್ಗೆ 59,304 ಇಂದಿನ ಬೆಲೆ. ನಿನ್ನೆಯ ಬೆಲೆ 59,240, ಅಂದರೆ 64 ರೂಪಾಯಿ ಜಾಸ್ತಿಯಾಗಿದೆ ನಿನ್ನೆಗೆ ಹೋಲಿಕೆಯನ್ನು ಮಾಡಿದ್ದಾರೆ. ಇನ್ನು 10 ಗ್ರಾಮಲ್ಲಿ ಸ್ನೇಹಿತರೆ 74,130 ಇಂದಿನ ಬೆಲೆ. ನಿನ್ನೆಯ ಬೆಲೆ 74,050, ಅಂದರೆ 80 ರೂಪಾಯಿ ಜಾಸ್ತಿಯಾಗಿದೆ. ಇನ್ನು 100 ಗ್ರಾಮ್ಗೆ 18 ಕ್ಯಾರೆಟ್ ಚಿನ್ನವನ್ನು ನೋಡೋದಾದರೆ 7,41,300 ಇಂದಿನ ಬೆಲೆ. ನಿನ್ನೆಯ ಬೆಲೆ 7,40,500, ಅಂದರೆ 800 ರೂಪಾಯಿ ಬದಲಾವಣೆಯನ್ನು ನೋಡ್ತಾ ಇರ್ಬೋದು. ನಿನ್ನೆಗೆ ಹೋಲಿಕೆಯನ್ನು ಮಾಡಿದರೆ 800 ರೂಪಾಯಿ ಜಾಸ್ತಿಯಾಗಿದೆ ಸ್ನೇಹಿತರೆ. ಅದೇ ರೀತಿ ಬೆಳ್ಳಿಯ ದರದಲ್ಲೂ ಕೂಡ ಯಾವ ರೀತಿ ಬದಲಾವಣೆಗಳನ್ನ ಕಂಡು ಬಂದಿದೆ ಅನ್ನೋದನ್ನ ನೋಡೋದಾದರೆ 1 ಗ್ರಾಮ್ ಬೆಳ್ಳಿಯ ಬೆಲೆ 110 ರೂಪಾಯಿ. ನಿನ್ನೆನೂ ಕೂಡ ಸೇಮ್ ಇದೆ, ಏನೂ ಬದಲಾವಣೆ ಕಂಡು ಬಂದಿಲ್ಲ. 8 ಗ್ರಾಮ್ಗೆ 880, ನಿನ್ನೆನೂ ಕೂಡ ಸೇಮ್ ಇದೆ. 10 ಗ್ರಾಮ್ಗೆ 1,100 ರೂಪಾಯಿ. ನಿನ್ನೆನೂ ಕೂಡ ಸೇಮ್ ಇದೆ, ಏನೂ ಬದಲಾವಣೆ ಬಂದಿಲ್ಲ. 100 ಗ್ರಾಮ್ಗೆ 11,000. 1 kg ಬೆಳ್ಳಿಯ ಬೆಲೆ 1,10,000 ಸ್ನೇಹಿತರೆ.
ಇಂದಿನ ದರ. ಅಂದರೆ ಇಂದು ಜುಲೈ 5ನೇ ತಾರೀಕು 2025. ಇಂದಿನ ಚಿನ್ನದ ದರ ಜಾಸ್ತಿಯಾಗಿದೆ ಸ್ವಲ್ಪ ಅಂತಲೇ ಹೇಳ್ಬೋದು. ಇನ್ನು ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅವ್ರಿಗೆ ತಜ್ಞರು ಏನು ಅಭಿಪ್ರಾಯವನ್ನು ತಿಳಿಸಿದ್ದಾರೆ, ಇದರ ಜೊತೆಗೆ ಪ್ರಮುಖ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಮ್ಮ ಕರ್ನಾಟಕದಲ್ಲಿ ನೋಡ್ಬಿಡೋಣ ಸ್ನೇಹಿತರೆ. ಕರ್ನಾಟಕದಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಅಂದರೆ 18 ಕ್ಯಾರೆಟ್ 1 ಗ್ರಾಮ್ಗೆ 7,404 ಇದೆ. 22 ಕ್ಯಾರೆಟ್ 9,049 ರೂಪಾಯಿ ಇದೆ. 24 ಕ್ಯಾರೆಟ್ 9,872 ಇದೆ. ಅದೇ ರೀತಿ 8 ಗ್ರಾಮ್ಗೆ 59,232 ಇದೆ 18 ಕ್ಯಾರೆಟ್ಗೆ. ಇನ್ನು 72,392 ಇದೆ 22 ಕ್ಯಾರೆಟ್ 8 ಗ್ರಾಮ್ಗೆ. ಇನ್ನು 24 ಕ್ಯಾರೆಟ್ 78,976 ಇದೆ ಸ್ನೇಹಿತರೆ. 10 ಗ್ರಾಮ್ಗೂ ಕೂಡ 18 ಕ್ಯಾರೆಟ್ 74,404 ಇದೆ. 22 ಕ್ಯಾರೆಟ್ 90,490 ರೂಪಾಯಿ ಇದೆ 22 ಕ್ಯಾರೆಟ್ 10 ಗ್ರಾಮ್ಗೆ. ಇದು ಬೆಂಗಳೂರಿನಲ್ಲಿ ತಿಳಿಸ್ತಾ ಇರೋದು ಸ್ನೇಹಿತರೆ. ಇನ್ನು 24 ಕ್ಯಾರೆಟ್ ಚಿನ್ನದ ಬೆಲೆ 98,720 ರೂಪಾಯಿ ಇದೆ. ಅದೇ ರೀತಿ 100 ಗ್ರಾಮ್ಗೆ ನೋಡೋದಾದರೆ 7,40,400 ರೂಪಾಯಿ ಇದೆ 18 ಕ್ಯಾರೆಟ್ 100 ಗ್ರಾಮ್ ಚಿನ್ನದ ಬೆಲೆ. ಇನ್ನು 22 ಕ್ಯಾರೆಟ್ ಆಭರಣದ ಬೆಲೆ 9,04,900 ಇದೆ. ಇನ್ನು 24 ಕ್ಯಾರೆಟ್ ಅಪರಂಜಿಯ ಬೆಲೆ 9,87,200 100 ಗ್ರಾಮ್ಗೆ. ಇನ್ನು ಪ್ರಮುಖ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ರಮುಖ ನಗರಗಳಲ್ಲಿ ಸ್ನೇಹಿತರೆ ಚಿನ್ನದ ಬೆಲೆ ಕಡಿಮೆ ಬೆಲೆಗೆ ಸಿಗಲಿದೆ, ಒಂದು ನಗರಗಳಲ್ಲಿ ಜಾಸ್ತಿ ಸಿಗಲಿದೆ ಸ್ನೇಹಿತರೆ. ಇದಕ್ಕೂ ಕಾರಣನೂ ಕೂಡ ಪ್ರತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಯಾಕಂದರೆ ಹೊಸಬ್ರು ವಿಡಿಯೋ ನೋಡಿದ್ರೆ ಅರ್ಥವಾಗುವುದಿಲ್ಲ. ಸೊ ಹಾಗಾಗಿ ಸ್ನೇಹಿತರೆ, ಇನ್ನು ಚೆನ್ನೈ, ಮುಂಬೈ, ದೆಹಲಿ ನೋಡಿ. ಮುಂಬೈಗೆ ಹೋಲಿಕೆಯನ್ನು ಮಾಡಿದರೆ ಚೆನ್ನೈಯಲ್ಲಿ ಸ್ವಲ್ಪ ಗೋಲ್ಡ್ ರೇಟ್ ಮತ್ತು ಬೆಳ್ಳಿ ರೇಟ್ ಜಾಸ್ತಿ ಇರುತ್ತೆ. 7,469 ರೂಪಾಯಿ ಇದೆ ಸ್ನೇಹಿತರೆ 18 ಕ್ಯಾರೆಟ್ ಚಿನ್ನದ ದರ. ಅಂದರೆ 22 ಕ್ಯಾರೆಟ್ ಚಿನ್ನದ ದರ 1 ಗ್ರಾಮ್ಗೆ ಚೆನ್ನೈಯಲ್ಲಿ ಜಾಸ್ತಿ ಇದೆ. ಮುಂಬೈಯಲ್ಲಿ 7,404 ರೂಪಾಯಿ ಇದೆ. ದೆಹಲಿಯಲ್ಲಿ 7,416 ರೂಪಾಯಿ ಇದೆ. ಕೋಲ್ಕತ್ತಾದಲ್ಲಿ 7,404 ರೂಪಾಯಿ ಇದೆ. ಬೆಂಗಳೂರಿನಲ್ಲಿ 7,404 ಇದೆ. ಹೈದರಾಬಾದ್, ಕೇರಳ, ಪುಣೆ ಮತ್ತು ವಡೋದರ, ಅಹಮದಾಬಾದಲ್ಲಿ ಕೂಡ ಸ್ನೇಹಿತರೆ ಸೇಮ್ ರೇಟ್ ಇದೆ 7,404 ರೂಪಾಯಿ ಇದೆ. ಇನ್ನು ವಿವಿಧ ಪ್ರಮುಖ ನಗರಗಳಲ್ಲಿ ಬೆಳ್ಳಿಯ ದರ 100 ಗ್ರಾಮ್ಗೆ ಎಷ್ಟಿದೆ ಅಂದರೆ ಚೆನ್ನೈಯಲ್ಲಿ 11,990 ರೂಪಾಯಿ ಇದೆ. ಮುಂಬೈಯಲ್ಲೂ ಕೂಡ 10,990. ಮುಂಬೈ ದೆಹಲಿಗೆ ಹೋಲಿಕೆಯನ್ನು ಮಾಡಿದರೆ ಚೆನ್ನೈಯಲ್ಲಿ ಯಾವಾಗಲೂ ಚಿನ್ನ ಮತ್ತು ಬೆಳ್ಳಿಯ ದರ ಸ್ವಲ್ಪ ಜಾಸ್ತಿ ಇರಲಿದೆ. ಇನ್ನು ದೆಹಲಿಯಲ್ಲಿ 10,990, ಕೋಲ್ಕತ್ತಾದಲ್ಲಿ 10,990, ಬೆಂಗಳೂರಿನಲ್ಲಿ 10,990, ಹೈದರಾಬಾದಲ್ಲಿ 11,990. ಕೇರಳದಲ್ಲೂ ಕೂಡ ಚಿನ್ನ ಬೆಳ್ಳಿಯ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ 11,990. ಪುಣೆ, ವಡೋದರ, ಅಹಮದಾಬಾದಲ್ಲಿ 10,990. 10,990. ಯಾಕೆ ಪ್ರಮುಖ ನಗರಗಳಲ್ಲಿ ಚಿನ್ನ ಕಡಿಮೆ ಬೆಲೆಗೆ ಸಿಗಲಿದೆ, ಸ್ವಲ್ಪ ನಗರಗಳಲ್ಲಿ ಜಾಸ್ತಿ ಬೆಲೆಗೆ ಸಿಗಲಿದೆ ಅನ್ನೋದನ್ನ ಕೇಳೋದಾದರೆ, ಅಬಕಾರಿ ಸುಂಕ, ಮೇಕಿಂಗ್ ಶುಲ್ಕಗಳು ಮತ್ತು ರಾಜ್ಯ ತೆರಿಗೆ GSTಗಳಂತಹ ಕೆಲವು ನಿಯತಾಂಕಗಳನ್ನು ಆಧರಿಸಿ ದೇಶದ ವಿವಿಧ ಪ್ರದೇಶಗಳಿಗೆ ಚಿನ್ನ ಬೆಳ್ಳಿಯ ಬೆಲೆ ಬದಲಾಗುತ್ತದೆ ಸ್ನೇಹಿತರೆ. ಸೊ ಆ ಕಾರಣದಿಂದ ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಲೆ ಜಾಸ್ತಿ ಬೆಲೆ ಅಂತಲೇ ಹೇಳ್ಬೋದು. ಇನ್ನು ಮಾರುಕಟ್ಟೆಯಲ್ಲಿ ಏನಾದರೂ ನೀವು ಚಿನ್ನವನ್ನು ಖರೀದಿಸಲು ಹೊರಟಿದ್ದರೆ ಪ್ರತಿನಿತ್ಯ ಅಪ್ಡೇಟ್ಸ್ಗಳನ್ನ ತಿಳ್ಕೊಂಡು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡುವುದು ಸೂಕ್ತ. ಇನ್ನು ಹಾಲ್ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನು ಖರೀದಿಸಿ ಸ್ನೇಹಿತರೆ. ಚಿನ್ನದ ಶುದ್ಧತೆಯನ್ನು ಪರಿಶೀಲಿಸಲು ಸರ್ಕಾರಿ ಅಪ್ಲಿಕೇಶನನ್ನು ಸಹ ಬಳಸಬಹುದು. BISCAR ಆ್ಯಪ್ ಮೂಲಕ ಚಿನ್ನದ ಶುದ್ಧತೆಯನ್ನು ಕಂಡುಕೊಳ್ಳಬಹುದು. ಇದಲ್ಲದೆ ಈ ಆ್ಯಪ್ ಮೂಲಕ ದೂರನ್ನು ಕೂಡ ನೀಡಬಹುದು. ಯಾವ ರೀತಿ ಅಂದರೆ ಇಲ್ಲಲ್ಲಿ 22 ಕ್ಯಾರೆಟ್ ಬರೆದು ಸ್ನೇಹಿತರೆ ನಿಮಗೆ 18 ಕ್ಯಾರೆಟ್ ಚಿನ್ನವನ್ನು ಕೊಟ್ಟಿದ್ದರೆ, ಆ ಚೀಟಿ ಏನಾದರೂ ಇಟ್ಕೊಂಡಿದ್ದರೆ, ಆ ಸ್ಲಿಪ್ ಏನಾದರೂ ಇಟ್ಕೊಂಡಿದ್ರೆ ಸ್ನೇಹಿತರೆ, ನೀವು ಈ ಸರ್ಕಾರಿ ಅಪ್ಲಿಕೇಶನ್ ಆ್ಯಪ್ ಮೂಲಕ ದೂರನ್ನು ಕೂಡ ನೀಡಬಹುದು. ಇನ್ನು ಚಿನ್ನದ ದರದಲ್ಲಿ ಸ್ವಲ್ಪ ಕಡಿಮೆಯಾಗಿರುವುದು ತಾತ್ಕಾಲಿಕವಾಗಿರಬಹುದು. ನಿನ್ನೆ ಎಲ್ಲ ನೋಡ್ಬೋದು ಸ್ನೇಹಿತರೆ, ಸ್ವಲ್ಪ ಚಿನ್ನದ ಬೆಲೆ ಕಡಿಮೆಯಾಗಿತ್ತು. ಇಂದಿನ ಬೆಲೆ ಕೂಡ ಸ್ವಲ್ಪ ಕಡಿಮೆ ಇದೆ.
ಆದರೆ ಇದು ಆರ್ಥಿಕ ಮಾರುಕಟ್ಟೆಯ ಒಳನೋಟವನ್ನು ಪ್ರತಿಬಿಂಬಿಸುತ್ತದೆ. ಗ್ರಾಹಕರು ಮತ್ತು ಹೂಡಿಕೆದಾರರು ಈ ಸಂದರ್ಭವನ್ನು ಬಳಸಿಕೊಂಡು ಚಿನ್ನವನ್ನು ಖರೀದಿಸುವ ಬಗ್ಗೆ ಯೋಚಿಸಬಹುದು. ಆದರೆ ಮಾರುಕಟ್ಟೆಯ ಒಟ್ಟಾರೆ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಳ್ಳುವುದು ಮುಖ್ಯ. ಭವಿಷ್ಯದಲ್ಲಿ ಚಿನ್ನದ ದರವು ಮತ್ತೆ ಏರಿಳಿತಗೊಳ್ಳಬಹುದಾದ್ದರಿಂದ ತಿಳುವಳಿಕೆಯಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಲಾಭದಾಯಕವಾಗಬಹುದು ಸ್ನೇಹಿತರೆ. ಹಾಗಾಗಿ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದರೆ ಪ್ರತಿನಿತ್ಯ ಅಪ್ಡೇಟ್ಸ್ಗಳನ್ನ ತಿಳ್ಕೊಂಡು ಚಿನ್ನವನ್ನು ಖರೀದಿ ಮಾಡುವುದು ಉತ್ತಮ. ಇನ್ನು ಚಿನ್ನದ ದರವು ಜಾಗತಿಕ ಮತ್ತು ದೇಶೀಯ ಮಾರುಕಟ್ಟೆಗಳಲ್ಲಿ ಸಾಮಾನ್ಯವಾಗಿ ಏರಿಳಿತಗೊಳ್ಳುತ್ತವೆ. ಇತ್ತೀಚೆಗೆ ಚಿನ್ನದ ದರದಲ್ಲಿ ಸ್ವಲ್ಪ ಕಡಿಮೆಯಾಗಿರುವುದು ಗಮನ ಸೆಳೆದಿದೆ. ಈ ಏರಿಳಿತವು ಆರ್ಥಿಕ ಸ್ಥಿತಿಗತಿಗಳು, ಷೇರು ಮಾರುಕಟ್ಟೆ, ಹಣದುಬ್ಬರ ಮತ್ತು ಅಂತಾರಾಷ್ಟ್ರೀಯ ವಿನಿಮಯ ದರಗಳಿಂದ ಪ್ರಭಾವಿತವಾಗಿವೆ. ಚಿನ್ನವು ಭಾರತೀಯರಿಗೆ ಕೇವಲ ಹೂಡಿಕೆಯ ಸಾಧನವಷ್ಟೇ ಅಲ್ಲ ಸ್ನೇಹಿತರೆ, ಸಾಂಸ್ಕೃತಿಕ ಮತ್ತು ಭಾವನಾತ್ಮಕ ಮೌಲ್ಯವನ್ನು ಹೊಂದಿದೆ. ಚಿನ್ನದ ದರ ಕಡಿಮೆಯಾಗಲು ಕಾರಣಗಳು ಮತ್ತು ಏರಿಕೆಯಾಗಲು ಕೂಡ ಕಾರಣಗಳು ಇದೆ. ಈ ಪರಿಣಾಮಗಳನ್ನು ಸಂಕ್ಷಿಪ್ತವಾಗಿ ಚರ್ಚಿಸಲಾಗಿದೆ. ಚಿನ್ನದ ದರದಲ್ಲಿ ಇತ್ತೀಚಿನ ಸ್ವಲ್ಪ ಕಡಿಮೆಯಾಗಿರುವುದಕ್ಕೆ ಹಲವು ಕಾರಣಗಳಿವೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಡಾಲರ್ನ ಮೌಲ್ಯದ ಏರಿಕೆ, ಕಡಿಮೆಯಾದ ಬೇಡಿಕೆ ಮತ್ತು ಆರ್ಥಿಕ ಸ್ಥಿರತೆಯ ಸೂಚನೆಗಳು ಚಿನ್ನದ ಬೆಲೆಯ ಮೇಲೆ ಪರಿಣಾಮ ಬೀರಿವೆ. ಭಾರತದಲ್ಲಿ ಚಿನ್ನದ ಆಭರಣಗಳು ಬೇಡಿಕೆಯ ಋತುಮಾನದ ಆಧಾರದ ಮೇಲೆ ಏರಿಳಿಯುತ್ತದೆ ಮತ್ತು ಈ ಸಮಯದಲ್ಲಿ ಮದುವೆ, ಉತ್ಸವಗಳು ಅಥವಾ ಮದುವೆ ಹಬ್ಬ ದಿನಗಳು ಋತುವಿನಿಂದಾಗಿ ಬೇಡಿಕೆಯಲ್ಲಿ ಸ್ವಲ್ಪ ಇಳಿಕೆ ಕಂಡು ಬಂದಿದೆ. ಈ ಸಮಯ ಬೆಟರ್ ಅಂತಲೇ ಹೇಳ್ಬೋದು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡುವುದಕ್ಕೆ. ಇದರ ಜೊತೆಗೆ ಕೇಂದ್ರೀಯ ಬ್ಯಾಂಕ್ಗಳ ನೀತಿಗಳು ಮತ್ತು ಹೂಡಿಕೆದಾರರ ಆಸಕ್ತಿಯ ಬದಲಾವಣೆಯು ಚಿನ್ನದ ದರದ ಮೇಲೆ ಪರಿಣಾಮ ಬೀರಿದೆ. ಈ ಕಡಿಮೆ ದರವು ಖರೀದಿದಾರರಿಗೆ ಒಂದು ಅವಕಾಶವಾದರೂ ದೀರ್ಘಕಾಲೀನ ಹೂಡಿಕೆದಾರರಿಗೆ ಇದು ಚಿಂತೆಯ ವಿಷಯವಾಗಿರಬಹುದು. ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಹೂಡಿಕೆ ಮಾಡಬೇಕು, ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ, ತಪ್ಪದೆ ಅಪ್ಡೇಟ್ಸ್ಗಳನ್ನ ತಿಳ್ಕೊಂಡು ಚಿನ್ನ ಮತ್ತು ಬೆಳ್ಳಿಯ ದರ ಯಾವಾಗ ಕಡಿಮೆಗೆ ಸಿಗಲಿದೆ ಆವಾಗ ಖರೀದಿ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾರ್ಮೇಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.